ನನ್ನೆಲ್ಲ ಸ್ನೇಹಿತರಿಗೆ ತರಗತಿಗೆ ಸ್ವಾಗತ. ತರಗತಿ ಪ್ರಾರಂಭ ಮಾಡೋಕ್ಕಿಂತ ಮುಂಚಿತವಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಪ್ರತಿನಿತ್ಯ ತರಗತಿಗಳನ್ನು ವೀಕ್ಷಿಸಿ ಅನ್ನುತ್ತಾ, ನಿನ್ನೆಯ ತರಗತಿಯೊಳಗೆ ಕರಾವಳಿ ಮೈದಾನದ ಬಗ್ಗೆ ಚರ್ಚೆ ಮಾಡ್ತಾ ಹೋಗಿದ್ವಿ. ಇವತ್ತಿನ ತರಗತಿಯೊಳಗೆ ಮಲೆನಾಡಿನ ಬಗ್ಗೆ ಸಂಪೂರ್ಣವಾಗಿ ಚರ್ಚೆಯನ್ನು ಮಾಡ್ತಾ ಹೋಗೋಣ. ಈ ಒಂದು ಮಲೆನಾಡು ಅಂದರೆ ಈ ಪಶ್ಚಿಮ ಘಟ್ಟಗಳ ಒಂದು ಭಾಗವನ್ನು ಏನಂತ ಕರೀತಾರಪ್ಪ ಅಂದ್ರೆ ಮಲೆನಾಡು ಅಂತ ಕರಿತಾರೆ. ಅಂದರೆ ಈ ಒಂದು ಕರ್ನಾಟಕವು ದಕ್ಷಿಣ ಭಾರತದ ಅಥವಾ ಪರ್ಯಾಯ ದ್ವೀಪದ ಪಶ್ಚಿಮ ಭಾಗದಲ್ಲಿ ಕರ್ನಾಟಕ ಕಂಡು ಬರ್ತಾ ಹೋಗ್ತದೆ. ಈ ಒಂದು ರಾಜ್ಯದ ಒಂದು ಪಶ್ಚಿಮ ಘಟ್ಟಗಳನ್ನು ಈ ಕರ್ನಾಟಕದೊಳಗೆ ಕಾಣ್ತಾ ಹೋಗ್ತೀವಿ. ಇವುಗಳನ್ನ ಏನಂತ ಕರೀತಾರಪ್ಪ ಅಂದ್ರೆ ಮಲೆನಾಡು ಅಥವಾ ಬೆಟ್ಟಗಳ ನಾಡು ಅಂತಂದು ಕರಿತಾ ಹೋಗ್ತಾರೆ. ಇದನ್ನು ಏನಂತ ಕರೀತಾರಪ್ಪ ಅಂದ್ರೆ ಸಹ್ಯಾದ್ರಿ ಅಂತ ಕರಿತಾ. ಪಶ್ಚಿಮ ಘಟ್ಟಗಳನ್ನು ಮಲೆನಾಡು ಅಂತ ಕರೀತಾರೆ. ಸಹ್ಯಾದ್ರಿನ ಈ ಪಶ್ಚಿಮ ಘಟ್ಟಗಳ ಮಲೆನಾಡನ್ನು ಏನಂತ ಕರೀತಾರಪ್ಪ ಅಂದ್ರೆ ಸಹ್ಯಾದ್ರಿ ಅಂತಂದು ಕರಿತಾ ಹೋಗ್ತಾರೆ. ಹಾಗಾಗಿ ಈ ಒಂದು ಮಲೆನಾಡು ಉತ್ತರ ಮತ್ತು ದಕ್ಷಿಣವಾಗಿ ಕರಾವಳಿಗೆ ಸಮಾನಾಂತರವಾಗಿ ಹಬ್ಕೊಳ್ತಾ ಹೋಗ್ತೈತಿ. ಜೊತೆಗೆ ಈ ಪಶ್ಚಿಮ ಭಾಗದಲ್ಲಿ ಕಡಿದಾದ ಇಳಿಜಾರನ್ನು ನೋಡ್ತಾ ಹೋಗ್ತೀವಿ. ಅಂದರೆ ಪಶ್ಚಿಮ ಭಾಗದೊಳಗೆ ಕಡಿದಾದ ಇಳಿಜಾರನ್ನು ನೋಡ್ತಾ ಹೋಗ್ತೀವಿ. ಪೂರ್ವದ ಕಡೆಗೆ ಹೋದಂತೆ ಏನಾಗ್ತೈತಪ್ಪ ಹಂತವಾಗಿ ಇಳಿಜಾರಾಗುತ್ತಾ ಹೋಗ್ತೈತಿ. ಅಂದರೆ ಯಾವ ರೀತಿಯಪ್ಪ ಅಂದರೆ ಈ ಒಂದು ಇದು ಏನು ನೋಡ್ತಾ ಹೋಗ್ತೀವಲ್ಲ ಇದೇನಪ್ಪ ಇದು ಪಶ್ಚಿಮ ಘಟ್ಟಗಳನ್ನು ನೋಡ್ತಾ ಹೋಗ್ತೀವಿ. ಈ ಪಶ್ಚಿಮ ಘಟ್ಟಗಳು ಈ ಒಂದು ಪಶ್ಚಿಮಕ್ಕೆ ಹೋದಾಗ ಏನಾಗ್ತೈತಪ್ಪ ಅಂದರೆ ಇದು ಕಡಿಮೆ ಒಂದು ಇಳಿಜಾರು ನೋಡ್ತಾವೆ. ಆದರೆ ಪೂರ್ವಕ್ಕೆ ಹೋದಾಗ ಹಂತವಾದಂಥ ಇಳಿಜಾರು ನೋಡ್ತಾ ಹೋಗ್ತೀವಿ. ಈ ರೀತಿಯಾದಂಥ ಇಳಿಜಾರನ್ನು ನೋಡ್ತಾ ಹೋಗ್ತೀವಿ. ಜೊತೆಗೆ ಈ ಒಂದು ಪಶ್ಚಿಮ ಘಟ್ಟಗಳು ಏನಾಗ್ತಾವಪ್ಪ ಅಂದರೆ ಈ ಒಂದು ಪೂರ್ವದ ಕಡೆಗೆ ಹೋದಪ್ಪ ಅಂದ್ರೆ ಹಂತವಾಗಿ ಇಳಿಜಾರ್ತಾ ಹೋಗ್ತೈತಿ. ಈ ಪಶ್ಚಿಮದ ಕಡೆಗೆ ಹೋದಪ್ಪ ಅಂದ್ರೆ ಕಡಿದಾದ ಇಳಿಜಾರನ್ನು ನೋಡ್ತಾ ಹೋಗ್ತೇವೆ. ಹೀಗಾಗಿ ಇವುಗಳನ್ನು ಏನಂತ ಕರಿತಾವಪ್ಪ ಅಂದ್ರೆ ಘಟ್ಟಗಳು ಅಂತಂದು ಕರಿತಾವೆ. ಅಂದ್ರೆ ಇಂಗ್ಲೀಷ್ನಾಗ ಘಾಟ್ ಅಂತ ಕರಿತಾರೆ. ಘಾಟಿ ಘಟ್ಟಗಳು ಅಂತಂದು ಕರಿತಾವೆ. ಹಾಗಾದರೆ ಈ ಮಲೆನಾಡಿನ ಒಂದು ಉದ್ದ ನೋಡಿದಪ್ಪ ಅಂದ್ರೆ ಎಷ್ಟಪ್ಪ ಅಂದ್ರೆ 650 ಕಿಲೋಮೀಟರ್ ನೋಡ್ತಾ ಹೋಗ್ತೀವಿ. ಅದೇ ರೀತಿಯ ಅಗಲ ಎಷ್ಟು ನೋಡ್ತಾ ಹೋಗ್ತಪ್ಪ ಅಂದ್ರೆ 50ರಿಂದ 76 ಕಿಲೋಮೀಟರ್ ನೋಡ್ತಾ ಹೋಗ್ತೀವಿ. ಅಂದ್ರೆ ಉದ್ದ ನೋಡೋದ ಈ ಮಲೆನಾಡಿನ ಉದ್ದ ನೋಡಿದ್ರೆ 650 ಕಿಲೋಮೀಟರ್, ಅಗಲ ನೋಡಿದ್ರೆ 50ರಿಂದ 76 ಕಿಲೋಮೀಟರ್ ನೋಡ್ತಾ ಹೋಗ್ತೀವಿ. ಈ 650 ಇನ್ನೊಂದು ನೆನಪಿಟ್ಟರೆ ತುಂಗಭದ್ರಾ ನದಿಯ ಒಟ್ಟಾರೆ ಉದ್ದ ಎಷ್ಟಪ್ಪ ಅಂದ್ರೆ 650 ಕಿಲೋಮೀಟರ್ ಆಗಿರೋದನ್ನು ಕಾಣ್ತಾ ಹೋಗ್ತೀವಿ. ಜೊತೆಗೆ ಈ ಮಲೆನಾಡು ಸಮುದ್ರ ಮಟ್ಟದಿಂದ ಎಷ್ಟು ಎತ್ತರ ಐತಪ್ಪ 900ರಿಂದ 1500 ಮೀಟರ್ ಎತ್ತರ ಇರೋದನ್ನು ಕಾಣ್ತವೆ. ಅಂದ್ರೆ ಈ ಮಲೆನಾಡು ಪ್ರದೇಶವು ಸಮುದ್ರ ಮಟ್ಟದಿಂದ 900 ಮೀಟರಿಂದ 1500 ಮೀಟರ್ದವರೆಗೂ ಎತ್ತರದಲ್ಲಿರೋದನ್ನು ಕಾಣ್ತಾ ಹೋಗ್ತೀವಿ. ಇದು ಅರಬ್ಬಿ ಸಮುದ್ರದಿಂದ ಬೀಸುವಂಥ ಮಳೆಯ ಮಾರುತಗಳನ್ನು ತಡೆದು ಏನು ಮಾಡ್ತಾ ಹೋಗ್ತದಪ್ಪ ಅಂದರೆ 200 ಸೆಂಟಿಮೀಟ್ರ್ಗಿಂತ ಹೆಚ್ಚು ಮಳೆಯನ್ನು ಪಡ್ಕೊತಾ ಹೋಗ್ತೈತಿ. ಅಂದ್ರೆ ಈ ಒಂದು ಅರಬ್ಬಿ ಸಮುದ್ರದ ಮೂಲಕ ಈ ಬೀಸುವಂಥ ಮಳೆ ಅಥವಾ ಮೋಡಗಳನ್ನು ಈ ಪಶ್ಚಿಮ ಘಟ್ಟಗಳು ಏನು ಮಾಡ್ತಾ ಹೋಗ್ತಪ್ಪ ಅಂದರೆ ತಡೆದು ಮಳೆಯನ್ನು ಪಡ್ಕೊತಾ ಹೋಗ್ತವೆ. ಎಷ್ಟು ಮಟ್ಟಿಗೆ ಮಳೆ ಪಡ್ಕೊತಾವಪ್ಪ ಅಂದರೆ 200 ಸೆಂಟಿಮೀಟ್ರ್ಗಿಂತ ಹೆಚ್ಚಿನವಾದಂಥ ಮಳೆಯನ್ನು ಈ ಒಂದು ಪಶ್ಚಿಮ ಘಟ್ಟಗಳು ಪಡ್ಕೊತಾ ಹೋಗ್ತವೆ. ಜೊತೆಗೆ ಈ ಒಂದು ಇಲ್ಲಿನ ಅತಿ ಹೆಚ್ಚು ಶಿಖರಗಳಂತ ನೋಡೋದಾದ್ರೆ ಮುಳ್ಳಯ್ಯನಗಿರಿ ಅಂತ ನೋಡ್ತಾ ಹೋಗ್ತೀವಿ. ಈ ಮುಳ್ಳಯ್ಯನಗಿರಿಯು ಕರ್ನಾಟಕದ ಅತಿ ಎತ್ತರದ ಶಿಖರ ಅಂತಂದು ಕರಿತಾ ಹೋಗ್ತೀವಿ. ಈ ಮುಳ್ಳಯ್ಯನಗಿರಿ ಶಿಖರ ಅಂತ ನೋಡ್ತಾ ಹೋಗ್ತೀವಿ. ಕುದುರೆಮುಖ, ಈ ಕುದುರೆಮುಖದೊಳಗೆ ಕಬ್ಬಿಣದ ಒಂದು ಉಕ್ಕು ಕಾರ್ಖಾನೆ ಸ್ಥಾಪನೆ ಮಾಡಿರ್ತಾರೆ. ಒಂದು ಇತ್ತೀಚೆಗೆ ಏನು ಮಾಡ್ಯಾರ ಸ್ಟಾಪ್ ಮಾಡಿದ್ದಾರೆ. ಮತ್ತು ಕಲ್ಲತ್ತಗಿರಿ, ರುದ್ರಗಿರಿ, ದೇವಿರಮ್ಮನ ಬೆಟ್ಟ ಇವು ಎಲ್ಲಿ ನೋಡ್ತಾ ಹೋಗ್ತವಪ್ಪ ಅಂದ್ರೆ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ನೋಡ್ತಾ ಹೋಗ್ತೀವಿ. ಯಾವ ಶಿಖರಗಳು? ಮುಳ್ಳಯ್ಯನಗಿರಿ ಶಿಖರ, ಕುದುರೆಮುಖ, ಕಲ್ಲತ್ತಗಿರಿ, ರುದ್ರಗಿರಿ, ದೇವಿರಮ್ಮನ ಬೆಟ್ಟ ನೋಡ್ತಾ ಹೋಗ್ತಪ್ಪ ಅಂದ್ರೆ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ನೋಡ್ತಾ ಹೋಗ್ತೀವಿ. ಇದಲ್ಲದೆ ಬಲ್ಲಾಳರಾಯನ ದುರ್ಗ, ಮೆರ್ತಿಗುಡ್ಡ, ಪುಷ್ಪಗಿರಿ, ಕೊಡಚಾದ್ರಿ ಇವು ಪಶ್ಚಿಮ ಘಟ್ಟಗಳ ಇತರ ಉನ್ನತವಾದಂಥ ಶಿಖರಗಳನ್ನು ನೋಡ್ತಾ ಹೋಗ್ತೀವಿ. ಇವುಗಳಲ್ಲಿ ಏನು ಮುಳ್ಳಯ್ಯನಗಿರಿ ಅಂತ ಹೇಳಿದ್ದಲ್ಲ 1913 ಮೀಟರ್ ಎತ್ತರ ಇರೋದನ್ನು ಕಾಣ್ತಾ ಹೋಗ್ತೀವಿ. ಅಂದ್ರೆ ರಾಜ್ಯದಲ್ಲಿ ಎತ್ತರವಾದಂಥ ಶಿಖರ ಯಾವುದಪ್ಪ ಅಂದ್ರೆ ಮುಳ್ಳಯ್ಯನಗಿರಿ ಅಂತಂದು ಕರಿತಾ ಹೋಗ್ತೀವಿ. ಇದು ಸ್ವಲ್ಪ ಇಲ್ಲೊಂದು ಅಂಶಗಳನ್ನು ಕೊಟ್ಟಾರ, ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಕರ್ನಾಟಕದ ಒಂದು ಹೆಬ್ಬಾಗಿಲು ಅಂತ ಯಾವ್ದು ಕರೀತಾರಪ್ಪ ಅಂದ್ರೆ ನವಮಂಗಳೂರು ಬಂದರನ್ನು ಕರಿತಾ ಹೋಗ್ತಾರೆ. ಅಂದ್ರೆ ಕರ್ನಾಟಕದ ಒಂದು ಹೆಬ್ಬಾಗಿಲು ಅಂತ ಯಾವ್ದು ಕರೀತಾರೆ ನವಮಂಗಳೂರು ಬಂದರನ್ನು ಕಾಣ್ತಾ ಹೋಗ್ತೀವಿ.
ಸೆಂಟ್ ಮೇರಿಸ್ ದೀಪವನ್ನು ಏನಂತ ಕರಿತಾ ಹೋಗ್ತಾರಪ್ಪ ಅಂದ್ರೆ ಸ್ಥಳೀಯವಾಗಿ ಏನಂತ ಕರಿತಾರಪ್ಪ ಅಂದ್ರೆ ತುಳಸಿಪಾರ ಅಂತ ಕರಿತಾ ಹೋಗ್ತಾರೆ. ಅಂದ್ರೆ ಈ ಸೆಂಟ್ ಮೇರಿಸ್ ದೀಪವನ್ನು ಎಲ್ಲಿ ಕಾಣ್ತಾ ಹೋಗ್ತೇವೆ ಹೇಳಿ, ಆ ಕಾರವಾರ ಸಮೀಪದ ಹೊನ್ನಾವರ ಸಮೀಪದ ಆ ಒಂದು ಸೆಂಟ್ ಮೇರಿಸ್ ದೀಪವನ್ನು ಮಲ್ಪೆ ಸಮೀಪದ ಒಂದು ಸೆಂಟ್ ಮೇರಿಸ್ ದೀಪವನ್ನು ಕಾಣ್ತಾ ಹೋಗ್ತೀವಿ. ಆ ಒಂದು ಸ್ಥಳೀಯವಾಗಿ ಏನಂತ ಕರಿತಾರಪ್ಪ ಅಂದ್ರೆ ತುಳಸಿಪಾರ ಒಂದು ಕರಿತಾ ಹೋಗ್ತಾರೆ. ಯಾವ ಒಂದು ದೀಪವನ್ನು ತುಳಸಿಪಾರ ಅಂತ ಕರಿತಾ ಹೋಗ್ತಾರಪ್ಪ ಅಂದ್ರೆ ಸೆಂಟ್ ಮೇರಿಸ್ ದೀಪವನ್ನು ತುಳಸಿಪಾರ ಅಂತಂದು ಕರಿತಾ ಹೋಗ್ತಾರೆ. ಜೊತೆಗೆ ಆ ಮುರುಡೇಶ್ವರ ಒಂದು ಸಮೀಪದಲ್ಲಿ ನೇತ್ರಾಣಿ ದೀಪವಿರೋದನ್ನು ಕಾಣ್ತಾ ಹೋಗ್ತೀವಿ. ಎಲ್ಲಿ ಆ ಮುರುಡೇಶ್ವರ ಸಮೀಪದೊಳಗೆ ನೇತ್ರಾಣಿ ದೀಪವನ್ನು ಕಾಣ್ತಾ ಹೋಗ್ತೀವಿ. ಈ ಒಂದು ದೀಪದೊಳಗೆ ಅತಿ ಮುಖ್ಯ ಇಲ್ಲಿ ಏನು ಕಾಣ್ತಾ ಹೋಗ್ತಪ್ಪ ಅಂದ್ರೆ ಅತಿ ಹೆಚ್ಚಾಗಿ ಪಾರಿವಾಳಗಳನ್ನು ಕಾಣ್ತಾ ಹೋಗ್ತೀವಿ. ಹೀಗಾಗಿ ಅಲ್ಲಿ ಅತಿ ಹೆಚ್ಚು ಪಾರಿವಾಳಗಳು ಇರೋದ್ರಿಂದ ಏನು ಮಾಡ್ತಾ ಹೋಗ್ತಾರಪ್ಪ ಅಂದ್ರೆ ಪಿಜನ್ ಐಲ್ಯಾಂಡ್ ಅಂತ ಕರಿತಾ ಹೋಗ್ತಾರೆ. ಯಾವ ಐಲ್ಯಾಂಡನ್ನು ಪಿಜನ್ ಐಲ್ಯಾಂಡ್ ಅಂತ ಕರಿತಾರಪ್ಪ ಅಂದ್ರೆ ನೇತ್ರಾಣಿ ದೀಪವನ್ನು ಕರಿತಾ ಹೋಗ್ತಾರೆ. ಪಿಜನ್ ಐಲ್ಯಾಂಡ್ ಅಂತ ಯಾಕೆ ಕರಿತಾರಪ್ಪ ಅಂದ್ರೆ ಈ ಒಂದು ದೀಪದೊಳಗೆ ಅತಿ ಹೆಚ್ಚಾಗಿ ಪಾರಿವಾಳಗಳು ಕಂಡು ಬರೋದ್ರಿಂದ ಪಿಜನ್ ಐಲ್ಯಾಂಡ್ ಅಂತಂದು ಕರಿತಾ ಹೋಗ್ತಾರೆ. ಮುಂದುವರೆದು ನೋಡ್ತಾ ಹೋಗೋಣ. ಪ್ರಮುಖವಾಗಿ ಪರ್ವತ ಘಾಟಿಗಳ ಬಗ್ಗೆ ನೋಡ್ತಾ ಹೋಗೋಣ. ಈ ಒಂದು ಪರ್ವತ ಘಾಟಿಗಳ ಬಗ್ಗೆ ಸಾಕಷ್ಟು ಬಾರಿ ಪ್ರಶ್ನೆ ಆಗ್ತಾ ಹೋಗ್ತದೆ ಮತ್ತು ಒಂದಿಸಿ ಬರೆಯೋದ್ರೊಳಗೆ ಮೂಲಕ ಕೇಳ್ತಾ ಹೋಗ್ತದೆ, ನೇರವಾಗಿ ಪ್ರಶ್ನೆಗಳನ್ನು ಕೇಳ್ತಾ ಹೋಗ್ತದೆ. ಅವುಗಳ ಬಗ್ಗೆ ಚರ್ಚೆಯನ್ನು ಮಾಡ್ತಾ ಹೋಗಿ. ಈ ಕರ್ನಾಟಕದ ಒಂದು ಪೂರ್ವ ಮೈದಾನ ಅಂದರೆ ಇದು ಕರ್ನಾಟಕ ಐತಲ್ಲ, ಇದು ಪೂರ್ವ, ಇದು ಪಶ್ಚಿಮ. ಈ ಒಂದು ಕರ್ನಾಟಕದ ಪೂರ್ವದ ಮೈದಾನದಿಂದ ಪಶ್ಚಿಮ ಒಂದು ಘಟ್ಟಗಳನ್ನು ದಾಟಿ ಕರಾವಳಿ ಮೈದಾನಕ್ಕೆ ಹೋಗುವಂಥ ಮಾರ್ಗವನ್ನು ಪರ್ವತ ಘಾಟಿಗಳು ಅಂತಂದು ಕರಿತಾ ಹೋಗ್ತೀವಿ. ಈ ಒಂದು ಚೌಕ ಕಾಣ್ತಾ ಇದ್ದಲ್ಲ, ಇದು ಕರಾವಳಿ ಪ್ರದೇಶ, ಇದು ಮಲೆನಾಡು ಪ್ರದೇಶ, ಇದು ಉತ್ತರ ಮೈದಾನ. ಈ ಪೂರ್ವದಲ್ಲಿರುವಂಥ ಮೈದಾನದೊಳಗೆ ಈ ಪೂರ್ವದಿಂದ ಕರಾವಳಿ ಪ್ರದೇಶಕ್ಕೆ ಬರ್ಬೇಕಂದ್ರೆ ಮಲೆನಾಡನ್ನು ದಾಟ್ಕೊಂಬರ್ಬೇಕು. ಎಲ್ಲಿ ಪೂರ್ವದಿಂದ ಬಯಲು ಸೀಮೆಯಿಂದ ಕರಾವಳಿ ಬರ್ಬೇಕಂದ್ರೆ ಮಲೆನಾಡು ದಾಟ್ಕೊಂಬರ್ಬೇಕಂದ್ರೆ ಪಶ್ಚಿಮ ಘಟ್ಟಗಳನ್ನು ದಾಟಿ ಕರಾವಳಿ ಮೈದಾನಕ್ಕೆ ಬರ್ಬೇಕಾಗತ್ತೆ. ಈ ಒಂದು ಮಾರ್ಗವನ್ನು ಇರ್ತತ್ತಲ್ಲ ದಾಟಿ ಬರೋಕ್ಕೆ ಘಾಟಿಗಳು ಅಥವಾ ಪರ್ವತ ಘಾಟಿಗಳು ಅಥವಾ ಘಟ್ಟ ಮಾರ್ಗಗಳು ಅಂತಂದು ಕಾಣ್ತಾ ಹೋಗ್ತೀವಿ. ಇದರಲ್ಲಿ ಪ್ರಮುಖವಾಗಿ 4 ಘಾಟಿಗಳನ್ನು ನೋಡ್ತಾ ಹೋಗ್ತೀವಿ. ಯಾವುದಪ್ಪ ಅಂದ್ರೆ ಚಾರ್ಮುಡಿ ಘಾಟಿಯನ್ನು ನೋಡ್ತಾ ಹೋಗ್ತೀವಿ. ಈ ಒಂದು ಚಾರ್ಮುಡಿ ಘಾಟಿ ಯಾವ ಒಂದು ನಗರಗಳನ್ನು ಸಂಪರ್ಕ ಮಾಡ್ತಾ ಹೋಗ್ತದಪ್ಪ ಅಂದ್ರೆ ಮಂಗಳೂರು ಮತ್ತು ಚಿಕ್ಕಮಗಳೂರನ್ನು ಸಂಪರ್ಕ ಮಾಡ್ತಾ ಹೋಗ್ತೀವಿ. ಯಾವ ಘಾಟು? ಚಾರ್ಮುಡಿ ಘಾಟು ಮಂಗಳೂರಿನಿಂದ ಚಿಕ್ಕಮಗಳೂರಿಗೆ ಏನು ಮಾಡ್ತಾ ಹೋಗ್ತೈತಪ್ಪ ಅಂದ್ರೆ ಸಂಪರ್ಕವನ್ನು ಮಾಡ್ತಾ ಹೋಗ್ತೈತಿ. ಅದೇ ರೀತಿ ಶಿರಡಿ ಘಾಟ್ ಅಂತ ಕರಿತಾ ಹೋಗ್ತೀವಿ. ಎರಡನೇದು ಯಾವುದು? ಶಿರಾಡಿ ಘಾಟಿ ಅಥವಾ ಘಾಟ್ ಅಂತ ಕರಿತಾ ಹೋಗ್ತಾರೆ. ಈ ಒಂದು ಶಿರಾಡಿ ಘಾಟ್ ಯಾವ ನಗರವನ್ನು ಸಂಪರ್ಕ ಮಾಡ್ತಾ ಹೋಗ್ತೈತಪ್ಪ ಅಂದ್ರೆ ಹಾಸನ ಮತ್ತು ಸಕಲೇಶಪುರದಿಂದ ಎಲ್ಲಿ ಸಂಪರ್ಕ ಮಾಡ್ತಾ ಹೋಗ್ತೈತಪ್ಪ ಅಂದ್ರೆ ಮಂಗಳೂರಿಗೆ ಸಂಪರ್ಕ ಮಾಡ್ತಾ ಹೋಗ್ತೈತಿ. ಈ ಶಿರಡಿ ಘಾಟಿ ಯಾವುದಕ್ಕೆ ಸಂಪರ್ಕ ಮಾಡ್ತಾ ಹೋಗ್ತೈತಪ್ಪ ಅಂದ್ರೆ ಹಾಸನ ಮತ್ತು ಸಕಲೇಶಪುರದಿಂದ ಮಂಗಳೂರಿಗೆ ಸಂಪರ್ಕವನ್ನು ಮಾಡ್ತಾ ಹೋಗ್ತೈತಿ. ತದನಂತರದಲ್ಲಿ ಆಗುಂಬೆ ಘಾಟ್ ಬಗ್ಗೆ ನೋಡ್ತಾ ಹೋಗೋಣ. ಈ ಆಗುಂಬೆ ಘಾಟ್ ಶಿವಮೊಗ್ಗ ಟು ಉಡುಪಿ ಅಂದರೆ ಈ ಆಗುಂಬೆ ಘಾಟ್ ಯಾವ ನಗರಗಳನ್ನು ಸಂಪರ್ಕ ಮಾಡ್ತಾ ಹೋಗ್ತೈತಪ್ಪ ಅಂದ್ರೆ ಶಿವಮೊಗ್ಗ ಟು ಉಡುಪಿಯನ್ನು ಸಂಪರ್ಕವನ್ನು ಮಾಡ್ತಾ ಹೋಗ್ತೈತಿ. ಜೊತೆಗೆ ಹುಲಿಕಲ್ ಘಾಟಿಯನ್ನು ನೋಡ್ತಾ ಹೋಗ್ತೀವಿ. ಇದು ಶಿವಮೊಗ್ಗ ಟು ಕುಂದಾಪುರವನ್ನು ನೋಡ್ತಾ ಹೋಗ್ತೀವಿ. ಈ ಹುಲಿಕಲ್ ಘಾಟಿ ಯಾವ ನಗರಗಳನ್ನು ಸಂಪರ್ಕ ಮಾಡ್ತಾ ಹೋಗ್ತೈತಪ್ಪ ಅಂದ್ರೆ ಶಿವಮೊಗ್ಗದಿಂದ ಕುಂದಾಪುರ ಒಂದು ಸಂಪರ್ಕವನ್ನು ಮಾಡ್ತಾ ಹೋಗ್ತೈತಿ. ಸರ್ ಇವನು ಹೆಂಗೆ ನೆನಪಿಟ್ಕೋಬೇಕಪ್ಪ ಅಂದ್ರೆ ನನ್ನ ಒಂದು ಸರಳ ಒಂದು ಪಾಯಿಂಟ್ ಹೇಳೋದಾದ್ರೆ ಈ ಹುಲಿಕಲ್ ಘಾಟಿಗೆ ಏನು ನೆನಪಿಟ್ಕೋಬೇಕಪ್ಪ ಅಂದ್ರೆ ಕುಂದಾಪುರ ನೆನಪಿಟ್ಕೋಬೇಕು. ಯಾವ ರೀತಿ ಅಂದರೆ ಇದು 4 ಅಕ್ಷರ, ಅದು ಕುಂದಾಪುರ ಅನ್ನೋದು 4 ಅಕ್ಷರ. ಆಗುಂಬೆ ಅಂದರೆ ಹೆಂಗೆ ನೆನಪಿಟ್ಕೋಬೇಕಪ್ಪ ಅಂದ್ರೆ ಉಡುಪಿ, ಇದು 3 ಅಕ್ಷರ, ಅದು 3 ಅಕ್ಷರ. ಈ ಶಿರಡಿ ಘಾಟ್ ಅಂದರೆ ಹೆಂಗೆ ನೆನಪಿಟ್ಕೋಬೇಕಪ್ಪ, ಇದು ಹಾಸನ ಮತ್ತು ಇದು 3 ಅಕ್ಷರ. ಚಾರ್ಮುಡಿ ಘಾಟ್ ಅಂದರೆ ಅದಕ್ಕೇನು ಮಾಡ್ತಾ ಹೋಗ್ಬೇಕಪ್ಪ ಅಂದ್ರೆ ಚಾರ್ಮುಡಿ ಘಾಟ್ನಂತ ನೆನಪು ಆತಪ್ಪ ಅಂದ್ರೆ ಈ 2ನೇ ಅಕ್ಷರ ನೆನಪಿಟ್ಟೇವ್ರಿ. ಅಂದ್ರೆ ಮಂಗಳೂರು, ಇನ್ನೊಂದು ಅಂದ್ರೆ ಚಿಕ್ಕಮಗಳೂರು ಅಂತ ನೆನಪಿಟ್ಟೇವ್ರಿ. ಯಾವ ರೀತಿಯಪ್ಪ ಅಂದ್ರೆ ಈ ಹುಲಿಕಲ್ ಘಾಟ್ ಯಾವುದಕ್ಕೆ ಸಂಪರ್ಕ ಮಾಡ್ತಾ ಹೋಗ್ತದಪ್ಪ ಅಂದ್ರೆ ಇವೆರಡು ಶಿವಮೊಗ್ಗ
ಯಾವುದೇ ಶಿವಮೊಗ್ಗದಿಂದ ಪ್ರಾರಂಭವಾಗಿ ಕುಂದಾಪುರ ಮತ್ತು ಉಡುಪಿ ಅಂದರೆ ಉಳಿಕಲ್ ಘಾಟಿ ಶಿವಮೊಗ್ಗ ಟು ಕುಂದಾಪುರವನ್ನು ಸಂಪರ್ಕ ಮಾಡ್ತಾ ಹೋಗ್ತೈತಿ. ಆಗುಂಬೆ ಘಾಟಿ ಶಿವಮೊಗ್ಗದಿಂದ ಉಡುಪಿಯನ್ನು ಏನು ಮಾಡ್ತಾ ಹೋಗ್ತೈತಪ್ಪ ಅಂದ್ರೆ ಸಂಪರ್ಕವನ್ನು ಮಾಡ್ತಾ ಹೋಗ್ತೀವಿ. ಅದೇ ರೀತಿ ಶಿರಡಿ ಘಾಟ್ ಮತ್ತು ಚಾರ್ಮುಡಿ ಘಾಟ್ ಮಂಗಳೂರಿಗೆ ಸಂಬಂಧಪಡ್ತಾ ಹೋಗ್ತೀವಿ. ಶಿರಡಿ ಘಾಟ್ ಅಂದ ಹಾಸನ ಮತ್ತು ಸಕಲೇಶ್ಪುರದಿಂದ ಮಂಗಳೂರು, ಚಾರ್ಮುಡಿ ಘಾಟ್ ಅಂದ್ರೆ ಮಂಗಳೂರು ಮತ್ತು ಚಿಕ್ಕಮಗಳೂರನ್ನು ಸಂಪರ್ಕವನ್ನು ಮಾಡ್ತಾ ಹೋಗ್ತೀವಿ. ಈ ರೀತಿಯಾಗಿ ನೆನಪಿಟ್ಕೊಂಡ್ರೆ ಬೆಸ್ಟ್. ಹುಲಿಕಲ್ ಅಂದ್ರೆ 4 ಅಕ್ಷರ, ಕುಂದಾಪುರ, ಆಗುಂಬೆ ಅಂದರೆ ಉಡುಪಿ, ಶಿರಾಡಿ ಅಂದರೆ ಹಾಸನ, ಚಾರ್ಮುಡಿ ಅಂದರೆ 2ನೇ ಅಕ್ಷರ ನೆನಪಿಟ್ಕೊಳ್ಳಿ. ಇದನ್ನು 2-3 ಪ್ರಾಕ್ಟೀಸ್ ಮಾಡಿದ್ರೆ ಅರ್ಥ ಆಗ್ಬೋದು. ಜೊತೆಗೆ ಈ ಮಲೆನಾಡು ನೋಡ್ತಾ ಹೋಗ್ತಾವಲ್ಲ, ಅಲ್ಲಿ ಅಧಿಕವಾದಂಥ ಮಳೆಯನ್ನು ಪಡಿತಾ ಹೋಗ್ತೇವೆ. ಹಾಗಾಗಿ ಆ ಒಂದು ಪ್ರದೇಶದೊಳಗೆ ನಿತ್ಯ ಹರಿದ್ವರ್ಣ ಕಾಡುಗಳನ್ನು ಕಾಣ್ತಾ ಹೋಗ್ತೇವೆ ಅಥವಾ ಅರಣ್ಯ ಪ್ರದೇಶವನ್ನು ಯಾವಾಗ ನೋಡಿ ಹಸಿರ ಕಾಣ್ತೀವಿ. ಯಾಕಪ್ಪ ಆ ಮಲೆನಾಡು ಅಧಿಕ ಪ್ರಮಾಣವಾದಂಥ ಮಳೆಯನ್ನು ಪಡ್ತಾ ಹೋಗ್ತೈತಿ. ಹಾಗಾಗಿ ಅಲ್ಲಿನ ಒಂದು ನಿತ್ಯ ಹರಿದ್ವರ್ಣ ಕಾಡುಗಳನ್ನು ನೋಡ್ತಾ ಹೋಗ್ತೀವಿ. ಜೊತೆಗೆ ಮನೋಹರ ಮತ್ತು ರೋಮಾಂಚನಕಾರಿ ಅಂಥ ತಾಣಗಳನ್ನು ಈ ಒಂದು ಮಲೆನಾಡು ಪ್ರದೇಶಗಳಿಗೆ ನೋಡ್ತಾ ಹೋಗ್ತೀವಿ. ಹಾಗಾದರೆ ಈ ಒಂದು ಘಾಟಗಳ ಬಗ್ಗೆ ಏನು ಪರಿಣಾಮಕಾರಿ ಹೇಳ್ಬೇಕಪ್ಪ ಅಂದ್ರೆ ನಿಮಗೆ ಯಾವ ರೀತಿಯಪ್ಪ ಅಂದ್ರೆ ಈ ಒಂದು ಆಗುಂಬೆ ಘಾಟ್ ಮತ್ತು ಹುಲಿಕಲ್ ಘಾಟ್ ಅಂತ ಹೇಳಿದೆ. ಅಂದ್ರೆ ಈ ಶಿವಮೊಗ್ಗದಿಂದ ಪ್ರಾರಂಭವಾಗಿ ಎಲ್ಲಪ್ಪ ಈ ಶಿವಮೊಗ್ಗದಿಂದ ಪ್ರಾರಂಭವಾಗಿ ಕುಂದಾಪುರಕ್ಕೆ ಹೋಗ್ತಾ ಹೋಗ್ತೈತಿ. ಅಂದರೆ ಹುಲಿಕಲ್ ಅಂದರೆ 4 ಅಕ್ಷರ ಕುಂದಾಪುರಕ್ಕೆ ಹೋಗ್ತಾ ಹೋಗ್ತೈತಿ. ಆಗುಂಬೆ ಘಾಟ್ ಅಂದರೆ ಎಲ್ಲಿ ಹೋಗ್ತಪ್ಪ ಅಂದ್ರೆ ಶಿವಮೊಗ್ಗದಿಂದ ಉಡುಪಿಗೆ ಹೋಗ್ತಾ ಹೋಗ್ತೈತಿ. ಜೊತೆ ಚಾರ್ಮುಡಿ ಘಾಟ್ ಅಂದ್ರೆ ಏನು 2ನೇ ಅಕ್ಷರ ಚಾರ್ಮುಡಿ ಘಾಟ್ ಅಂದರೆ ಎಲ್ಲಿದ್ದ ಮಂಗಳೂರು ಮತ್ತು ಚಿಕ್ಕಮಗಳೂರನ್ನು ಸಂಪರ್ಕವನ್ನು ಮಾಡ್ತಾ ಹೋಗ್ತೈತಿ. ಅದೇ ರೀತಿ ಶಿರಡಿ ಘಾಟ್ ಅಂದ್ರೆ ಹಾಸನ ಮತ್ತು ಸಕಲೇಶ್ಪುರದಿಂದ ಎಲ್ಲಿಗಪ್ಪ ಅಂದ್ರೆ ಮಂಗಳೂರಿಗೆ ಸಂಪರ್ಕವನ್ನು ಮಾಡ್ತಾ ಹೋಗ್ತೈತಿ. ಜೊತೆಗೆ ಈ ಒಂದು ಮಲೆನಾಡು ಏನು ಮಾಡ್ತಾ ಹೋಗ್ತಪ್ಪ ಅಂದ್ರೆ ಅತಿಯಾದಂಥ ಮಳೆಯನ್ನು ಪಡೆಯೋದ್ರಿಂದ ಅಲ್ಲಿ ಅನೇಕ ನದಿಗಳು ಏನಾಗ್ತಾವಪ್ಪ ಅಂದ್ರೆ ಹುಟ್ತಾ ಹೋಗ್ತಾವೆ. ಈ ಒಂದು ನದಿಗಳು ಏನು ಮಾಡ್ತಾ ಹೋಗ್ತಾವಪ್ಪ ಅಂದರೆ ಅಲ್ಲಿನ ಒಂದು ಕಡಿದಾದ ಇಳಿಜಾರಿನ ಮೂಲಕ ಏನಾಗ್ತಾವಪ್ಪ ಅಂದ್ರೆ ರಭಸದಿಂದ ಹರಿಯುತ್ತಾ ಏನು ಮಾಡ್ತಾ ಹೋಗ್ತಾವಪ್ಪ ಅಂದ್ರೆ ಜಲಪಾತಗಳನ್ನು ನಿರ್ಮಾಣ ಮಾಡ್ತಾ ಹೋಗ್ತವೆ. ಅವುಗಳಲ್ಲಿ ಭಾರತದಲ್ಲಿ ಎತ್ತರವಾದಂಥ ಜೋಗ ಜಲಪಾತನ ನಿರ್ಮಾಣ ಮಾಡ್ತಾ ಹೋಗ್ತೀವಿ. ಯಾವ ನದಿ? ಶರಾವತಿ ನದಿ ಜೋಗ ಜಲಪಾತವನ್ನು ನಿರ್ಮಾಣ ಮಾಡ್ತಾ ಹೋಗ್ತೀವಿ. ಈ ಜೋಗ ಜಲಪಾತ ಎಲ್ಲಿ ಕಂಡು ಬರ್ತದಪ್ಪ ಅಂದ್ರೆ ಶಿವಮೊಗ್ಗ ಜಿಲ್ಲೆಯೊಳಗೆ ಕಂಡು ಬರ್ತಾ ಹೋಗ್ತೀವಿ. ಇದು ಅಲ್ಲದೆ ಕೂಡ ಮತ್ತೆ ಒಂದು ಜಲಪಾತಗಳನ್ನು ನೋಡ್ತಾ ಹೋಗ್ತೀವಿ. ಹುಂಚಳ್ಳಿ ಜಲಪಾತ, ಮಾಗೂಡು, ಗೋಕಾಕ್, ಶಿವನಸಮುದ್ರ, ಅಬ್ಬೆ ಜಲಪಾತಗಳು ಪ್ರಮುಖವಾಗಿರೋದನ್ನು ಕಾಣ್ತಾ ಹೋಗ್ತೀವಿ. ಜೊತೆಗೆ ಕಣಿವೆ ಮತ್ತು ಕಂದರಗಳನ್ನು ಈ ಮಲೆನಾಡಿನ ಪ್ರದೇಶದಲ್ಲಿ ನೋಡ್ತಾ ಹೋಗ್ತೀವಿ. ಹಾಗಾದರೆ ಈ ಮಲೆನಾಡಿನ ಪ್ರದೇಶದೊಳಗೆ ಏನೆಲ್ಲ ಬೆಳೀತಾರಂತ ನೋಡೋದಾದ್ರೆ ಅಲ್ಲಿ ಕಾಫಿ, ಚಹಾ, ರಬ್ಬರ್, ಸಾಂಬಾರು ಪದಾರ್ಥಗಳನ್ನು ಹೇರಳವಾಗಿ ಬೆಳೀತಾ ಹೋಗ್ತಾರೆ. ಹಾಗಾಗಿ ಈ ಒಂದು ಅಧಿಕ ಕಾಫಿ ಬೆಳೆಯೋದ್ರಿಂದ ಈ ಚಿಕ್ಕಮಗಳೂರನ್ನು ಏನಂತ ಕರೀತಾರಪ್ಪ ಅಂದ್ರೆ ಕಾಫಿ ನಾಡು ಅಂತಂದು ಕರಿತಾ ಹೋಗ್ತಾರೆ. ಈ ಕೊಡಗು ಜಿಲ್ಲೆಯನ್ನು ಏನಂತ ಕರಿತಾ ಹೋಗ್ತಾರಪ್ಪ ಅಂದ್ರೆ ಅಲ್ಲಿ ಅತಿಯಾದ ಒಂದು ತಂಪು ವಾತಾವರಣ ಇರೋದ್ರಿಂದ ಈ ಕೊಡಗನ್ನು ಏನಂತ ಕರಿತಾರಪ್ಪ ಅಂದ್ರೆ ಕರ್ನಾಟಕದ ಒಂದು ಕಾಶ್ಮೀರ ಅಂತಂದು ಕರಿತಾ ಹೋಗ್ತಾರೆ. ಜೊತೆಗೆ ಈ ಒಂದು ಕೊಡಗನ್ನು ಇನ್ನೊಂದು ಹೆಸರು ಕರಿತಾ ಹೋಗ್ತಾರೆ. ಏನಪ್ಪ ಅಂದ್ರೆ ಅಲ್ಲಿ ಕಿತ್ತಳೆ ಹಣ್ಣನ್ನು ಹೆಚ್ಚಾಗಿ ಬೆಳೆಯೋದ್ರಿಂದ ಕಿತ್ತಳೆ ನಾಡು ಅಂತಂದು ಕರಿತಾ ಹೋಗ್ತಾರೆ. ಒಂದೇದು ಯಾವುದಪ್ಪ ಅಂದ್ರೆ ಕಾಫಿ ನಾಡು ಅಂತ ಯಾವ್ದು ಕರಿತಾವಪ್ಪ ಅಂದ್ರೆ ಚಿಕ್ಕಮಗಳೂರು ಅಂತ ಕರಿತೇವೆ. ಯಾಕೆ ಅಲ್ಲಿ ಅತಿ ಹೆಚ್ಚಾಗಿ ಕಾಫಿ ಬೆಳೀತಾ ಹೋಗ್ತಾರೆ. ಹಾಗಾಗಿ ಆ ಒಂದು ಚಿಕ್ಕಮಗಳೂರನ್ನು ಕಾಫಿ ನಾಡು ಅಂತ ಕರಿತಾ ಹೋಗ್ತೀವಿ. ಇನ್ನೊಂದು ಕರ್ನಾಟಕದ ಕಾಶ್ಮೀರ ಮತ್ತು ಕಿತ್ತಳೆ ನಾಡು ಅಂತ ಕರಿತಾ ಹೋಗ್ತೀವಿ. ಯಾವುದಕ್ಕಪ್ಪ ಅಂದ್ರೆ ಈ ಒಂದು ಕೊಡಗನ್ನು ಕರಿತಾ ಹೋಗ್ತೀವಿ. ಈ ಕರ್ನಾಟಕದ ಕಾಶ್ಮೀರ ಅಂತ ಯಾಕೆ ಕರಿತಪ್ಪ ಅಂದ್ರೆ ಈ ಒಂದು ಕೊಡಗಿನ ಒಳಗೆ ಅತಿ ಹೆಚ್ಚು ತಂಪಾದ ಒಂದು ವಾತಾವರಣ ಕಾಣ್ತಾ ಹೋಗ್ತೀವಿ. ಜೊತೆ ಕಿತ್ತಳೆ ನಾಡು ಅಂತ ಯಾಕೆ ಕರಿತಪ್ಪ ಅಂದ್ರೆ ಆ ಒಂದು ಪ್ರದೇಶದೊಳಗೆ ಅತಿ ಹೆಚ್ಚಾಗಿ ಕಿತ್ತಳೆಯನ್ನು ಬೆಳೀತಾ ಹೋಗ್ತಾರೆ. ಹಾಗಾಗಿ ಕಿತ್ತಳೆ ನಾಡು ಅಂತಂದು ಕರಿತಾ ಹೋಗ್ತೀವಿ. ಜೊತೆಗೆ ಈ ಒಂದು ಮಲೆನಾಡಿನ ಪ್ರದೇಶವನ್ನು ಅಂದರೆ ಏನು ಮಲೆನಾಡು ಅಂತ ಕರಿತಾ ಹೋಗ್ತಾರಲ್ಲ, ಈ ಮಲೆನಾಡಿನ ಪ್ರದೇಶವನ್ನು ಇಂದು ಏನು ಮಾಡ್ತಾ ಹೋಗ್ತಾರಪ್ಪ ಅಂದ್ರೆ ಜೀವ ವೈವಿಧ್ಯತೆ ವಲಯ ಅಂತಂದು ರಕ್ಷಣೆ ಮಾಡ್ತಾ ಹೋಗ್ತಾರೆ. ಅಂದರೆ ಮಲೆನಾಡಿನ ಪ್ರದೇಶವನ್ನು ಸಂರಕ್ಷಣೆ ಮಾಡಬೇಕನ್ನೋ ಸಲುವಾಗಿ ಆ ಒಂದು ವಲಯವನ್ನು ಏನು ಮಾಡ್ತಾ ಹೋಗ್ತಾರಪ್ಪ ಅಂದ್ರೆ ಜೀವ ವೈವಿಧ್ಯತಾ ವಲಯ ಅಂತಂದು ಗುರುತಿಸಿ ರಕ್ಷಣೆ ಮಾಡ್ತಾ ಹೋಗ್ತಾರೆ. ಈ ಒಂದು ಮಲೆನಾಡಿನೊಳಗೆ ಯಾವ ಯಾವ ಜಿಲ್ಲೆಗಳು ಬರ್ತಾ ಹೋಗ್ತಾವಪ್ಪ ಅಂದ್ರೆ ಹಾಸನ ಬರ್ತಾ ಹೋಗ್ತೈತಿ, ಕೊಡಗು ಬರ್ತಾ ಹೋಗ್ತೈತಿ, ಚಿಕ್ಕಮಗಳೂರು ಬರ್ತಾ ಹೋಗ್ತೈತಿ, ಜೊತೆಗೆ ಶಿವಮೊಗ್ಗ ಬರ್ತಾ ಹೋಗ್ತೈತಿ.
ಈ ಒಂದು ಮಲೆನಾಡಿನೊಳಗೆ ಯಾವ ಜಿಲ್ಲೆಗಳು ಕಂಡು ಬರ್ತಾ ಹೋಗ್ತಾವಪ್ಪ ಅಂದ್ರೆ ಹಾಸನ, ಕೊಡಗು, ಚಿಕ್ಕಮಗಳೂರು, ಶಿವಮೊಗ್ಗ ಜಿಲ್ಲೆಗಳು ಈ ಒಂದು ಮಲೆನಾಡಿನ ಜಿಲ್ಲೆಗಳಾಗಿರೋದನ್ನು ಕಾಣ್ತಾ ಹೋಗ್ತೀವಿ. ಇದಿಷ್ಟೇನಪ್ಪ ಅಂದ್ರೆ ಈ ಒಂದು ಮಲೆನಾಡಿನ ಬಗ್ಗೆ ಸಮಗ್ರವಾದಂಥ ಮಾಹಿತಿಯನ್ನು ವ್ಯಕ್ತಪಡಿಸಿದೆ. ಜೊತೆಗೆ ಈ ಒಂದು ತರಗತಿ ಇಷ್ಟ ಆದರೆ ನಮ್ಮ ಒಂದು ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ, ಹಾಗೂ ಈ ಒಂದು ತರಗತಿ ಇಷ್ಟ ಲೈಕ್ ಮಾಡಿ, ಇಲ್ಲದಿದ್ದರೆ ಡಿಸ್ಲೈಕ್ ಮಾಡಿ. ಏನಾದರೂ ದೋಷಗಳು ಮತ್ತು ನಿಮ್ಮ ಒಂದು ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನ ಮೂಲಕ ತಿಳಿಸಿ ಅನ್ನುತ್ತಾ ಇವತ್ತಿನ ಒಂದು ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.